ಸೋಪಾನ 36 ಮಹಾವೀರ ಮಹಾದರ್ಶನ ಬೀಸಿದನ ಇಂದ್ರನು ಶ್ಲೋಕರೂಪಿ ಬಲೆಯನು. ಇಂದ್ರನಾದರೋ ಸಮ್ಮತಿಸಿ ಅವನ ಷರತ್ತಿಗೆ ಬೀಸಿದ ನಿಂತು ಶ್ಲೋಕರೂಪಿ ಬಲೆಯನ ಇಂದ್ರಭೂತಿಗೆ. ತ್ರೈಕಾಲ್ಯಂ ದ್ರವ್ಯಷಟ್ಕಂ ನವಪದಸಹಿತಂ ಜೀವಷಟ್ಕಾಯಲೇಶ್ಯ ಪಂಚಾನ್ಯೇ ಚಾಸ್ತಿಕಾಯಾರ್ವತಸಮಿತಿ ಗತಿಜ್ಞಾನ ಚಾರಿತ್ರಭೇದ ಇತ್ಯೇತನೋಕ್ಷ್ಮಮೂಲಂ ತ್ರಿಭುವನಮಹಿತೈ ಪ್ರೋಕ್ತಮೋರ್ಹದ್ಭಿರಿಷೈ ಪ್ರತ್ಯೇತಿ ಶ್ರುದ್ಧದಾತಿ ಸ್ಪೃಶತಿ ಚಮತಿ ಮಾಂ ಯಂ ಸ ವೈ ಶುದ್ಧ ದೃಷ್ಟಿ. ಪಂಡಿತರ್ಹೇ ಇದೇ ಆ ಶ್ಲೋಕವು ದಯೆ ತೋರಿ ಅರುಹಿದರೆ ನೀವು ನನಗಿದರ ಅರ್ಥವನು ದಿಟದಿ ಧನ್ಯನಾಗುವೆ ನಾನು. ಓಹ್ ಇದಾವ ಶ್ಲೋಕ ಕೇಳಿಲ್ಲ ಅಂತೆ ಓದಿಲ್ಲವಿದನು ನಾನಿದುವರೆಗೂ ಎಂದುಕೊಳ್ಳುತ್ತಿಂತು ವಿಸ್ಮಯದಿ ತನ್ನೊಳಗೆ ಎಂದನ ಇಂದ್ರಭೂತಿಯವಗೆ. ವಟುವೆ ಹೇಳದನು ಇನ್ನೊಮ್ಮೆ ಹೇಳಿದರು ವಟುವನು ಮತ್ತೊಮ್ಮೆ ಅರ್ಥವಾಗದಿತ್ತದುವೇ ಆ ಇಂದ್ರಭೂತಿಗೆ. ಅರಸುವಂತೆ ಕಣ್ಮುಚ್ಚಿ ಕುಳಿತು ಕಪ್ಪು ಬೆಕ್ಕನು ಕತ್ತಲೆಯೊಳಗೆ. ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ತುತ್ತ ತುದಿಯ ಕಾವ್ಯದ ಲಹರಿಯಲ್ಲಿ ನಾವು ತೇಲುತ್ತಿದ್ದೇವೆ. ಆ ಇಂದ್ರ ಬೀಸ್ತಾ ಇದ್ದಾನಂತೆ ಶ್ಲೋಕ ರೂಪದ ಬಲೆಯನ್ನ ಇಂದ್ರಭೂತಿಗೆ ಬೀಸ್ತಾ ಇದ್ದಾನಂತೆ. ಅವನ ಷರತ್ತಿಗೆ ಮಣಿದಂಥ ಇಂದ್ರ ಆ ಇಂದ್ರಭೂತಿಗೆ ದೇವೇಂದ್ರ ಈ ರೀತಿ ಶ್ಲೋಕ ತ್ರೈಕಾಲ್ಯಂ ದ್ರವ್ಯಷಟ್ಕಂ ನವಪದ ಸಹಿತಂ ಜೀವಷಟ್ಕಾಯಲೇಶ್ಯ ಪಂಚಾನ್ಯೇ ಚಾಸ್ತಿಕಾಯ ರಥಸಮಿತಿ ಗತಿ ಜ್ಞಾನ ಚಾರಿತ್ರಭೇದ ಇತ್ಯೋತನೋಕ್ಷ್ಮಮೂಲಂ ತ್ರಿಭುವನಮಹಿತೈ ಪ್ರೋಕ್ತಮೂರ್ಹದ್ಭಿರೀಷೈ ಪ್ರತ್ಯೇತಿ ಶುದ್ಧದಾತಿ ಸ್ಮೃಶತಿ ಚಮತಿ ಮಾನ್ಯಂ ಸವೈ ಶುದ್ಧ ದೃಷ್ಟಿ ಅಂತಕ್ಕಂಥ ಇದನ್ನು ಹೇಳಿ ತ್ರೈಕಾಲ್ಯಂ ದ್ರವ್ಯಷಟ್ಕಂ ದ್ರವ್ಯಗಳು 3 ಕಾಲ, ನವಪದಾರ್ಥ, ಷಟ್ಕಾಯಲೇಶ್ಯ, ಪಂಚಾನ್ಯೆ ಮತ್ತು ರಥಸಮಿತಿ, ಗತಿಜ್ಞಾನ ಇವೆಲ್ಲವನ್ನು ಒಂದು ಪದ್ಯದ ರೂಪದಲ್ಲಿ ಮಾಡಿ ಜೈನಾಗಮದ ಪಾರಿಭಾಷಿಕ ಪದಗಳು ಅದನ್ನ ಇಂದ್ರಭೂತಿಗೆ ಹೇಳ್ತೇನಂತೆ. ಆ ಇಂದ್ರಭೂತಿ ಅದನ್ನ ನಿಮ್ಮಿಂದ ಇದರ ಅರ್ಥ ನಾನು ಕೇಳಬೇಕು ಅಂತ ದೇವೇಂದ್ರ ಹೇಳಿದಾಗ, ಅಯ್ಯೋ ಇದು ಯಾವ ಶ್ಲೋಕ, ನಾನು ಇದುವರೆಗೂ ಇದು ನಾನು ಓದಿಲ್ಲ, ನಾನು ಕೇಳಿಲ್ವಲ್ಲ ಅಂತ ಹೇಳಿ ವಿಸ್ಮಯಕ್ಕೆ ಒಳಗಾಗ್ತಾನಂತೆ ಇಂದ್ರಭೂತಿ. ಆಗ ಒಟ್ಟು ಕೇಳ್ತಾನಂತೆ, ಇನ್ನೊಮ್ಮೆ ನನಗೆ ಇದರ ಶ್ಲೋಕವನ್ನು ಹೇಳಿದ್ರು ಕೂಡ ಮತ್ತೊಮ್ಮೆ ಒಟ್ಟು ಹೇಳ್ತಾನೆ. ಇಂದ್ರಭೂತಿಗೆ ಅದೇನು ಗೊತ್ತಾಗೋದಿಲ್ಲ, ಕಣ್ಮುಚ್ಚಿ ಕುಳಿತುಕೊಳ್ತಾನೆ. ಕಪ್ಪು ಬೆಕ್ಕು ಕತ್ತಲೊಳಗೆ ಹೇಗೆ ಇರುತ್ತಲ್ಲ ಹಾಗೆ ಕಪ್ಪು ಬೆಕ್ಕು ಕಾಣಲ್ಲ, ಕತ್ತಲೇನೂ ಕಾಣಲ್ಲ. ಹಾಗೆ ಇವನು ಜೈನಾಗಮದ ಪದಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆತ ಹೀ ಸ್ಕಾಟೆಡ್ ಆ ಇಂದ್ರ ಬೀಸಿದ ಶ್ಲೋಕರೂಪಿ ಬಲೆಯೊಳಗೆ ಏನಪ್ಪಾ ಅಂತ ಹೇಳಿದ್ರೆ ದೇವೇಂದ್ರ ಬೀಸಿದ ಬಲೆಯೊಳಗೆ ಇಂದ್ರಭೂತಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬ.